ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸಂಕಲ್ಪ ಸುದ್ದಿ ಕಾರ್ಯಕ್ರಮ. ಶುಭ ಸಂಜೆ ಸ್ನೇಹಿತರೆ, ನಾನು ದಿವ್ಯಾ ಆಲೂರ್. ಹರಕೆ ನಮ್ಮ ಇಷ್ಟಾರ್ಥಗಳನ್ನು ಈಡೇರಿಸಿದ್ರೆ ಭಗವಂತ ನಿನಗೆ ಇದನ್ನು ಕೊಡ್ತೀನಪ್ಪ, ಆ ಸೇವೆ ಮಾಡಿಸ್ತೀನಪ್ಪ ಅಂತ ಹರಕೆಯನ್ನು ಹೊತ್ಕೊಳ್ಳೋರ ಸಂಖ್ಯೆ ಭಾಳಷ್ಟು ಜನ. ಅದನ್ನು ಸರಿಯಾದ ಸಮಯಕ್ಕೆ ತೀರಿಸಿದ್ರೆ ಒಳ್ಳೆಯದು, ತೀರಿಸಲಿಲ್ಲ ಅಂದರೆ ಏನಾಗುತ್ತೆ? ಹರಕೆ ವಿಚಾರವಾಗಿ ಭಾಳಷ್ಟು ವಿಚಾರವನ್ನು ನಮ್ಮ ಮನಸ್ಸಿನಲ್ಲಿ ಜಾಗೃತಿ ಮೂಡಿಸೋದಕ್ಕೆ ಇವತ್ತು ಗುರುಗಳಿದ್ದಾರೆ ನಮ್ಮ ಜೊತೆಗೆ. ಬರ್ಮಾಡ್ಕೊಳ್ಳೋಣ ಸ್ಪಿರಿಚುವಲ್ ಗುರುಗಳು ಡಾಕ್ಟರ್ ಶ್ರೀ ಶ್ರೀ ವಿಷ್ಣುದತ್ತ ಗುರೂಜಿಯವರು. ಗುರುಗಳೇ ನಮಸ್ಕಾರ, ಕಾರ್ಯಕ್ರಮಕ್ಕೆ ನಲ್ಮೆಯ ಸ್ವಾಗತ. ನಾನಾಗಲೇ ಹೇಳ್ತಿದ್ದೆ, ಕೆಲವ್ರಿಗೆ ಒಂದು ಚಾಳಿ ಇರುತ್ತೆ ಗುರುಗಳೇ, ಸುಮ್ಮನೆ ಹರಕೆ ಕಟ್ಕೊಳ್ಳೋದು, ಚಿಕ್ಕ ಚಿಕ್ಕ ವಿಚಾರಕ್ಕೆಲ್ಲ ಹರಕೆ ಕಟ್ಕೊಳ್ಳೋದು. ಒಂದು ಏನೋ ಪುಟ್ಟ ಪದಾರ್ಥ ಅಂದರೆ ಚಿನ್ನದ್ದೇ ಇರ್ಬೋದು, ಅಲ್ಲಿಟ್ಟಿದ್ದು ಅಲ್ಲಿ ಕಾಣಿಸ್ತಿಲ್ಲ, ಇವರೇ ಬೈ ಮಿಸ್ಟೇಕಾಗಿ ಎಲ್ಲೆಲ್ಲೋ ಇಟ್ಬಿಡ್ತಾರೆ, ಅದು ಸಿಕ್ಕಿದ್ರೆ ಭಗವಂತ ನಿನ್ಗೆ ಇಷ್ಟು ಅಂತ ಹರಕೆ ಕಟ್ಕೊಂಡು ಬಿಡೋದು, ಅದನ್ನ ಅಲ್ಲೇ ಮರ್ತು ಬಿಡೋದು. ಸೊ ಮಕ್ಕಳಾಗಲಿಲ್ಲ ಅಂದರೆ, ಮದುವೆ ಆಗಲಿಲ್ಲ ಅಂದರೆ, ಮನೆ ಕಟ್ಟಿದ್ರೆ ಅಂತೆಲ್ಲ ಹರಕೆ ಹೊತ್ಕೊಳ್ಳೋದು ಸರ್ವೇ ಸಾಮಾನ್ಯ. ಆದರೆ ಸುಖ ಸುಮ್ಮನೆ ಹರಕೆ ಕಟ್ಕೊಂಡು ತೀರಿಸದೇ ಇದ್ದರೆ ಏನಾಗುತ್ತೆ? ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ಹರಕೆ ಹೊತ್ತುಕೊಂಡು ನಾವೇನಾದರೂ ಅದನ್ನು ತೀರಿಸಲಿಲ್ಲ ಅಂತಂದರೆ ನಿನ್ನ ಜೀವನ ಪರ್ಯಂತ ಸೋರಿಕೆ ಆಗ್ತಾ ಇರುತ್ತೆ, ನೀನು ಗೊರಕೆ ಮಾಡ್ತಾನೇ ಇರ್ತೀಯ ಜೀವನ ಪರ್ಯಂತ. ಬಹುಶಃ ಇಲ್ಲಿ ಏನಾಗುತ್ತೆ ಅಂತಂದರೆ, ನೀವು ನೋಡಿರ್ಬೋದು, ಯಾಕೋ ನಂಗೆ ತುಂಬ ಮಂಕು ಅಂತ ಜನ ಮಾತಾಡ್ತಾರೆ. ಇವತ್ತು ಯಾಕೋ ನನಗೆ ಮೈಂಡ್ ಒಂಥರ ಇದೆ, ಮಂಕು ಬಡ್ದಂಗೆ ಈ ಎಲ್ಲ ಮಾತಾಡ್ತಾರೆ. ಇದೇ ಕಾರಣ. ಮಂಕು ಅಂತಕ್ಕಂಥದ್ದು ಅವ್ರಿಗೆ ಬರಬೇಕಾದ್ರೆ ಆ ಮನೆ ಒಳಗಡೆ ಯಾವಾಗ ನಾವು ಹರಕೆಯನ್ನು ಇದ್ದೂ ಕೂಡ ತೀರಿಸದಿದ್ದರೆ ಆ ಮನೆ ಒಳಗಡೆ ಜ್ಯೇಷ್ಠಾದೇವಿ ಪ್ರವೇಶವಾಗ್ತಾಳಂತೆ. ಜ್ಯೇಷ್ಠಾದೇವಿ ಪ್ರವೇಶವಾಗ್ತಾಳೆ ಅಂತಂದರೆ ಅಲ್ಲಿಂದ ಆಚೆಗೆ ನೀವು ನೋಡ್ಬೋದು, ನಿಮ್ಮ ಡೆವಲಪ್ಮೆಂಟ್ ಒಂದೊಂದು ಕುಸಿತವಾಗ್ತಾನೆ ಇರುತ್ತೆ. ಸಂಜೆ ವೇಳೆ 5 ರಿಂದ 6 ಗೋಧಿ ಲಗ್ನ ನಿದ್ದೆ ಮಾಡಿಬಿಡೋದು, ಬ್ರಾಹ್ಮಣ ಲಗ್ನ ನಿದ್ದೆ ಮಾಡುವಂಥದ್ದು, ಮಕ್ಕಳು ಬುದ್ಧಿವಂತರಾಗಿದ್ದಂಥವ್ರು, ವಿದ್ಯಾವಂತರಾಗಿದ್ದಂಥವ್ರು ಎಲ್ಲೋ ಒಂದು ಕಡೆ. ಇನ್ನು ಇವರಿಗೆ ಏನೇ ಮಾಡಿದ್ರೂ ಕೂಡ ಮನೆಯಲ್ಲಿ ಯಾರಿಗಾದ್ರೂ ಕೂಡ ಒಂದು ಎಂಗೇಜ್ಮೆಂಟ್ ಆಗಿ ಕಿತ್ತೋಗುವಂಥದ್ದು, ಮ್ಯಾರೇಜ್ ಪೋಸ್ಟ್ಪೋನ್ ಆಗುವಂಥದ್ದು, ಈ ಥರದ್ದು ನಡೀತಾ ಇರುತ್ತೆ. ಎಲ್ಲದರಲ್ಲೂ ವಿಘ್ನ ವಿಘ್ನ ವಿಘ್ನ. ಯಾಕೆಂದ್ರೆ ನೀವು ಕೇಳ್ತಿರೋದೀಗ ಒಂದು ಕೃತಜ್ಞತೆ ಸಲ್ಲಿಸಬೇಕಾಗತ್ತೆ. ನಾವು ಸಣ್ಣದೊಂದು ವಸ್ತು ಯಾರಾದರೂ ತಂದು ಕೊಟ್ಟರೆ ನಾವು ಥ್ಯಾಂಕ್ಸ್ ಹೇಳ್ತೀವಿ ಅವರಿಗೆ. ಭಗವಂತನಿಗೆ ಅಷ್ಟು ಕೊಟ್ಟ ಮೇಲೆ ಒಂದು ಕೃತಜ್ಞತಾ ಭಾವನೆ ಇಲ್ಲ ಅಂತಂದಾಗ ಬಹುಶಃ ಆತನದ್ದು ಏನೂ ಕೂಡ ಲವಶೇಷವಲ್ಲಿ ಕಾರಣ ಇರೋದಿಲ್ಲ. ಆತನೇನು ಕೇಳಿದೆಯಾ ಕೊಟ್ಟಿದ್ದಾನೆ, ಅದನ್ನು ನಂತರ ಏನು ಮಾಡಬೇಕಾಗಿತ್ತು, ಆ ಡೆಪಾಸಿಟನ್ನು ಹೇಗೆ ಮಾಡಬೇಕಾಗಿತ್ತು ಮಾಡಲಿಲ್ಲ, ನಿನ್ನಲ್ಲಿ ಉಳ್ಕೊಂಡ್ಬಿಡುತ್ತೆ. ಅದು ಆ ನೆಗೆಟಿವ್ ನಿನ್ನಲ್ಲಿ ಉಳ್ಕೊಡುತ್ತೆ. ಅದಕ್ಕಾಗಿ ಬಹುಶಃ ಎಂತ ಮಾಡೋದು, ಈ ತರಹದ್ದು ಬಹಳ ಜನ ನೀವು ಹೇಳಿದಾಗ ಸಣ್ಣ ಪುಟ್ಟದಕ್ಕೆಲ್ಲ ಹರಕೆ ಹೊತ್ಕೊಳ್ತಾರೆ. ದೊಡ್ಡದಾದರೆ ಬಹುಶಃ ಅದೊಂದು ರೀತಿ. ಅದಕ್ಕೂ ಕೂಡ ಏನು ಹೇಳ್ತಾರೆ ಅಂತಂದರೆ, ಶಾಸ್ತ್ರ ಸಮ್ಮತವಾಗಿರೋ ಮಾತು, ಮನೆಯಲ್ಲಿ ಬಹುಶಃ 3 ರಿಂದ 4 ದಿನ ದೀಪ ಹಚ್ಚಲಿಲ್ಲ. ಪ್ರತಿನಿತ್ಯ ಮನೆಯಲ್ಲಿ ವಾಸ ಮಾಡ್ತಕ್ಕಂಥ ಪ್ರತಿನಿತ್ಯ ದೀಪ ಇರಬೇಕು. ಒಂದು ದಿನ ಏನಾದರೂ ಮಿಸ್ ಆಯಿತು ಅಂತಂದರೆ 11,000 ಜಪ ಮಾಡಬೇಕಂತೆ, ಅಷ್ಟಾಕ್ಷರಿ ಮಂತ್ರವನ್ನು ಲೆಕ್ಕ ಮಾಡ್ಕೊಳ್ಳಿ. ಇನ್ನು ನೀವು 4 ದಿನ ಮಾಡಲಿಲ್ಲ ರೀ, ದೀಪ ಹಚ್ಚಲಿಲ್ಲ ರೀ, ಎಂತ ಮಾಡಬೇಕು? ಇದು ಕೂಡ ನಿಮಗೆ ಹಾಡಾಗ್ತಕ್ಕಂತಹದ್ದೇ. ಯಾವುದಕ್ಕೆ? ಈ ಹರಕೆಗಳಿಗೆ ಸಂಬಂಧಪಡ್ತಕ್ಕಂಥದ್ದು. ಈಗ ಬಹುಶಃ ನಾವು ಅದಕ್ಕೆ ಏನಾದರೂ ಕೂಡ ಒಂದು ರೆಮಿಡಿ ಮಾಡ್ಕೊಳ್ತೀವಿ ಅಂತಂದರೆ, ಒಂದು ಪಾಪ ಪ್ರಾಶ್ಚಿತ್ಯ ನಮ್ಮನ್ನು ಕಾಡಿ ಗೊತ್ತಿದ್ದೋ ಗೊತ್ತಿಲ್ಲದೋ ಹರಕೆಯನ್ನು ಕಟ್ಕೊಂಡಿದ್ದೀವಿ, ಮರ್ತೋಗಿದ್ದೀವಿ. ಬಹುಶಃ ಆ ಕೆಲಸ ನಮಗೆ ಆಗಿದೆ. ಹರಕೆ ಯಾವ ದೇವರು ಕೊಡೋದು ಮರ್ತಿರ್ತಾರೆ. ಎಂಥ, ಯಾಕೆ 108 ತಗೊಳ್ತಾರೆ ದಿನಕ್ಕೆ ಇವರು. ಆ ಥರದ 108 ದೇವರನ್ನು ತೆಗೆದುಕೊಂಡಾಗ ಮರ್ತು ಬಿಡ್ತಾರೆ ಸರ್ವೇ ಸಾಮಾನ್ಯ. ಅದಕ್ಕೆ ಏನು ಹೇಳ್ತಾನೆ ಅಂತಂದರೆ, ಈ ರಾಜಯೋಗದ ದಿನಗಳು ತೆಗೆದುಕೊಳ್ಬೇಕಂತೆ. ಆ ರಾಜಯೋಗದ ದಿನಗಳು ಹೇಗೆ ಅಂತಂದರೆ, ಈಗಿರ್ತಕ್ಕಂಥದ್ದು ವೈಶಾಖ ಮಾಸ 15 ದಿನ ರಾಜಯೋಗ ಇರತಕ್ಕಂಥದ್ದು. ಇನ್ನು ಶ್ರಾವಣ ಮಾಸದ ರಾಜಯೋಗದ ಅದರ ಶುಕ್ಲ ಪಕ್ಷದ 15 ದಿನಗಳು. ಇನ್ನು ಕಾರ್ತೀಕ ಮಾಸದ ಶುಕ್ಲ ಪಕ್ಷದ ರಾಜಯೋಗದ 15 ದಿನಗಳು. ಮಾಘ ಮಾಸದ ರಾಜಯೋಗದ 15 ದಿನ. ಅಂದರೆ ವರ್ಷದ 4 ಬಾರಿ ಮಾತ್ರ ಬರುತ್ತೆ ರಾಜಯೋಗ. ಆ ರಾಜಯೋಗದಲ್ಲಿ ಇವರು ವರ್ಷಕ್ಕಿರ್ತಕ್ಕಂತಹ 365 ದಿನಗಳನ್ನು ಕೌಂಟ್ ಮಾಡಿಕೊಳ್ತಾ 365 ಬತ್ತಿಗಳನ್ನು ತೆಗೆದುಕೊಳ್ತಾ ಅದನ್ನು ಒಂದಾಗಿ ಮಾಡ್ಕೊಳ್ಬೇಕಂತೆ. ದಿನಕ್ಕೆ ಒಂದಾವರ್ತಿ ಅಂತ ಮಾಡ್ಕೊಳ್ತಾ 365 ಬತ್ತಿಗಳನ್ನು ಹಾಕಿ ಅರಳಿ ಮರದ ಹತ್ರ, ದೊಡ್ಡ ಮಟ್ಟದ ಪ್ರಮಾಣದ ಆಕ್ಸಿಜನ್ ಬಿಡುಗಡೆ ಮಾಡ್ತಕ್ಕಂತಹ ಮರ ಅರಳಿ ಮರ ಆಗಿರುತ್ತೆ. ಮತ್ತು ನೀವು ಈ ಕಾಂತಿಯನ್ನು ಬೆಳಗಿಸ್ತಕ್ಕಂಥದ್ದು ಒಂದು ದೊಡ್ಡ ಮಟ್ಟದ ಮುರುಣ್ಮಯಮ್ಮ ಅಂತ ಹೇಳ್ತಾರೆ. ಮಣ್ಣಿನ ಹಣತೆಯಲ್ಲಿ ನೀವು ತುಪ್ಪ ಅಥವಾ ಒಂದೇ ಪದಾರ್ಥ, ನೀವು ಮತ್ತು ಕಡೆ ಬೆರಕೆ ಮಾಡೋ ಹಾಗಿಲ್ಲ, ಎಳ್ಳೆಣ್ಣೆ ಆಗಬಹುದು ಅಥವಾ ತುಪ್ಪ ಆಗಬಹುದು, ಅರ್ಧ kg ಅಥವಾ 1 ಲೀಟರ್ನಷ್ಟು ಹಿಡಿಯುವಂಥದ್ದು ಮಣ್ಣಿನ ಆ ಪ್ರಣತಿ ಒಳಗಡೆ ಈ 365 ಬತ್ತಿಗಳನ್ನು ಹಾಕಿ ಅದಕ್ಕೆ ಪೂಜೆಯನ್ನು ಮಾಡುತ್ತಾ ಪ್ರಾತಃ ಕಾಲದಲ್ಲಿ, ರಾಜಯೋಗದಲ್ಲಿ ಪ್ರಾತಃ ಕಾಲದ ಅದು ಸಾತ್ವಿಕ ಸಮಯ ಅಂತಿದೆ. ಆ ಸಾತ್ವಿಕ ಸಮಯ ಬೆಳಗ್ಗೆ 6 ರಿಂದ 9 ತನಕ ಇರುತ್ತೆ.
ಅಂಥದ್ರಿಂದ ಬ್ರಾಹ್ಮಿ ಲಗ್ನ 5ರಿಂದ 6 ಮಾಡ್ತೀನಿ, ಇನ್ನೂ ಶುಭ ಇರ್ತಕ್ಕಂಥದ್ದು. ಹಾಗಾಗಿ ಇಲ್ಲಿ 4 ಹಂತದ ಬ್ರಾಹ್ಮಿ ಮುಹೂರ್ತಗಳಿದೆ. ಹಾಗಾಗಿ ನೀವು ಕೊನೆಯದಾಗಿರ್ತಕ್ಕಂಥ 5ರಿಂದ 6 ಬರ್ತಕ್ಕಂತಹ ಆ ಬ್ರಾಹ್ಮಿ ಮುಹೂರ್ತದಲ್ಲಾದರೂ ಕೂಡ ಈ 365 ಬತ್ತಿಗಳನ್ನ ಇಟ್ಟು ಪೂಜೆ ಮಾಡಿ ನೀವು ವಿಶೇಷವಾಗಿ ನಮ್ಮ ಶರೀರವನ್ನೇ ಕಾಯ ಅಂತ ಕರೀತಾರೆ. ಅಂತ ಕಾಯವನ್ನು ನಾವು ಭಗವಂತ ನಿವೇದನೆ ಮಾಡ್ತಕ್ಕಂತಹ ರೂಪವಾಗಿರ್ತಕ್ಕಂತಹದ್ದೇ ತೆಂಗಿನಕಾಯಿಯನ್ನು ಅಲ್ಲಿ ಹೊಡೆದು ನಿವೇದನೆ ಮಾಡಿ ಬರ್ತಕ್ಕಂತಹದ್ದು. 9 ಪ್ರದಕ್ಷಿಣೆಯನ್ನು ಮಾಡಿ ಮನೆಗೆ ಬರ್ತೀನಿ. ಪರಿಪೂರ್ಣ ಸಂಖ್ಯೆ 9 ಆಗಿರುತ್ತೆ. ನಿಮ್ಮ ಬದುಕಿ ಬಹುಶಃ ಎಲ್ಲೋ ಒಂದು ಕಡೆ ಅಪೂರ್ಣವಾಗಿದ್ದರೆ ಪರಿಪೂರ್ಣತೆಗೆ ನಾವು ಬರಬೇಕು ಅಂತಂದರೆ ಈ ಬತ್ತಿಗಳನ್ನು ಹಚ್ಚಿ ನಮಸ್ಕಾರ ಮಾಡ್ಕೊಂಡು ಬಂದರೆ ಎಕ್ಸ್ಕ್ಯೂಸ್ ಇರ್ತಕ್ಕಂಥದ್ದು. ನಾವು ಇದನ್ನೂ ಮಾಡದೆ ಅದನ್ನು ಮಾಡದಿದ್ದಾಗ ಇನ್ನು ಆಬ್ವಿಯಸ್ಲಿ ಮುಂದೆ ಕಾಣ್ತಕ್ಕಂತಹದ್ದು ನಷ್ಟದ ಭೀತಿಯಿಂದಲೇ ಇರಬೇಕಾಗತ್ತೆ. ಸೊ ಸುಲಭ ಪರಿಹಾರವನ್ನು ತಿಳಿಸ್ಕೊಟ್ರಿ. ಹರಕೆ ಹೊತ್ತು ಮರೆತಿರೋರಿಗೆ ಬಹುಶಃ ಹಬ್ಬ ಅಂತ ಒಂದು ರಿಲೀಫ್ ಸಿಕ್ಕಿರುತ್ತೆ. ಧನ್ಯವಾದಗಳು ಗುರುಗಳೇ. ಹರೇ ಶ್ರೀನಿವಾಸ. ಹರಕೆ ತೀರ್ಸೋದಕ್ಕಾಗಲಿಲ್ಲ ಅಂದರೆ ಪರವಾಗಿಲ್ಲ, ಹರಕೆ ಹೊತ್ಕೊಳ್ಳೋಕ್ಕೆ ಹೋಗಬೇಡಿ. ಹರಕೆ ಹೊತ್ಕೊಂಡಿದ್ದೀರಾ ಅಂದರೆ ತೀರ್ಸೋದನ್ನು ಮರಿಬೇಡಿ ಅಂತ ಈ ಸಂಚಿಕೆಯ ಮುಖೇನ ಒಂದು ಮಾಹಿತಿಯನ್ನು ರವಾನೆ ಮಾಡಿದ್ದಾರೆ ಗುರುಗಳು. ಇನ್ನು ಅಕ್ಷಯ ವೃಕ್ಷ ನಿಮ್ಮ ಮನೆಯಲ್ಲಿ ಇಲ್ಲ ಅಂತ ಹೇಳಿದ್ರೆ ಕಷ್ಟಗಳನ್ನು ಪರಿಹರಿಸ್ಕೊಳ್ಳಿಕ್ಕೆ ಇದು ರಾಮಬಾಣ. ನಿಮ್ಮ ಮನೆಯಲ್ಲಿ ತಂದಿರಿಸಿ ಬದಲಾವಣೆಯನ್ನು ಗಮನಿಸಿ ಅಂತ ಹೇಳ್ತಾ ವೀಕ್ಷಕರೇ, ಇನ್ನಷ್ಟು ವಿಶೇಷ ವಿಚಾರವನ್ನು ಹೊತ್ತು ನಾವು ಭೇಟಿ ಆಗ್ತೇವೆ ಮುಂದಿನ ಸಂಚಿಕೆಯಲ್ಲಿ. ನಮಸ್ಕಾರ.